ರೇವಣ್ಣ ಸನ್ಸ್ ಸೆಲ್ ಪಕ್ಕ ಬಿಟ್ಕಾಯಿನ್ ಆರೋಪಿಗಳು ಇದ್ದಾರೆ. ಸೂರಜ್ ಪ್ರಜ್ವಲ್ ಸೆಲ್ ಪಕ್ಕದಲ್ಲಿ ಶ್ರೀಕಿ ಅಂಡ್ ಗ್ಯಾಂಗ್ ಇದೆ. ರೇವಣ್ಣ ಸನ್ಸ್ ಸೆಲ್ ನಂಬರ್ 10ರಲ್ಲಿ, ಶ್ರೀಕಿ ಗ್ಯಾಂಗ್ ಸೆಲ್ ನಂಬರ್ 11ರಲ್ಲಿ ಇದ್ದಾರೆ. ಶ್ರೀಕಿ ಗ್ಯಾಂಗ್ ವಾಕಿಂಗ್ ಟೈಮ್ನಲ್ಲೂ ಶ್ರೀಕಿ ಜೊತೆ ಮಾತುಕತೆನೇ ಇಲ್ಲ, ಇತರರ ಜೊತೆ ಹೆಚ್ಚು ಮಾತನಾಡ್ತಾ ಇಲ್ಲ ರೇವಣ್ಣ ಸನ್ಸ್. ನ್ಯೂಸ್ ಫಸ್ಟ್ಗೆ ಜೈಲ್ ಮೂಲಗಳಿಂದಲೇ ಮಾಹಿತಿ ಲಭ್ಯ ಆಗಿದೆ. ಇನ್ನು ವಿಷ್ಣು ಪ್ರಸಾದ್ ಮಾಹಿತಿಯನ್ನು ನೀಡ್ತಾ ಇದ್ರು ನ್ಯೂಸ್ ಡೆಸ್ಕ್ ಇಂದ. ವಿಷ್ಣು, ಈಗ ಶ್ರೀಕಿ ಗ್ಯಾಂಗ್ ಕೂಡ ರೇವಣ್ಣ, ಸೂರಜ್ ರೇವಣ್ಣ ಮತ್ತೆ ಪ್ರಜ್ವಲ್ ರೇವಣ್ಣ ಇರೋ ಅಂತ ಸೆಲ್ನ ಪಕ್ಕದಲ್ಲೇ ಇರೋ ಅಂತದ್ದು, ಈಗ ಯಾರೊಂದಿಗೂ ಮಾತುಕತೆಯನ್ನು ಆಡ್ತಾ ಇಲ್ಲ ಅನ್ನೋ ಮಾಹಿತಿ ವಿಷ್ಣು. ಖಂಡಿತ ಮಧುಸೂದನ್, ಇತ್ತೀಚೆಗೆ ನೋಡೋದಾದ್ರೆ ಕಳೆದ 3 ತಿಂಗಳಿನಿಂದ ರಾಜ್ಯದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳಲ್ಲಿ VIP ಆರೋಪಿಗಳ ಸಂಖ್ಯೆ ಜಾಸ್ತಿ ಆಗ್ತಿರುವಂಥದ್ದು. ಮೊದಲನೇ ಕೇಸ್ ನೋಡೋದಾದ್ರೆ ರಾಮೇಶ್ವರ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು, ಎರಡನೇದಾಗಿ PSI ಹಗರಣ ಆಗಿರ್ಬೋದು, ಅದರ ಜೊತೆಗೆ ಬಂದಂಥದ್ದು ಬ್ಯಾಕ್ ಟು ಬ್ಯಾಕ್ ನೋಡೋದಾದ್ರೆ ಬಿಟ್ಕಾಯಿನ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತಂದ್ರೆ ಸುಮಾರು 2,000 ಕೋಟಿಯಷ್ಟು ಹಗರಣ ನಡೆಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬಂದಿತ್ತು. ಇಂದಿನ ಸರ್ಕಾರದ ಕೆಲವೊಂದಷ್ಟು ರಾಜಕಾರಣಿಗಳ ವಿರುದ್ಧ, ಜೊತೆಗೆ ಅಧಿಕಾರಿಗಳ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಆ ಪ್ರಕರಣ ಒಂದು ಕಡೆ. ಅದಾದ ನಂತರ ಬಂದಿದ್ದು ದರ್ಶನ್ ಅವರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣ, ಸೂರಜ್ ರೇವಣ್ಣ ಪ್ರಕರಣ. ಅಂದ್ರೆ ಪರಪ್ಪನಗ್ರಹಾರ ಜೈಲ್ಗೆ ಕಳೆದ 3 ತಿಂಗಳಿಂದ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಬರೀ VIP ಕೈದಿಗಳ ಸಂಖ್ಯೆ ಜಾಸ್ತಿ ಆಗ್ತಿರುವಂಥದ್ದು. ಈ ರೀತಿ ನೋಡಿದಂತಲ್ಲಿ ಕ್ವಾರಂಟೈನ್ ಸೆಲ್ನಲ್ಲಿ ಈಗ ಇತ್ತೀಚೆಗಷ್ಟೇ ಅಂದರೆ ತುಮಕೂರಿನಲ್ಲಿ ದಾಖಲಾಗಿರುವಂತಹ ಮತ್ತೊಂದು ಪ್ರಕರಣದಲ್ಲಿ ಶ್ರೀಕಿಯನ್ನು ಬಂಧಿಸುವಂತಹ ಕೆಲಸವನ್ನು CID ಪೊಲೀಸರು ಮಾಡಿದ್ರು. ಆ ಪ್ರಕರಣದ ಆರೋಪಿಯಾಗಿರುವಂತಹ ಶ್ರೀಕಿಯನ್ನು ಹೊಸ ಜೈಲಿನಲ್ಲಿರುವಂಥ ಅಂದರೆ ಪರಪ್ಪನಗ್ರಹದಲ್ಲಿ 2 ಬಿಲ್ಡಿಂಗ್ಗಳಿರುವಂಥದ್ದು, ಹೊಸ ಬಿಲ್ಡಿಂಗ್ನಲ್ಲಿರುವಂತಹ ಕ್ವಾರಂಟೈನ್ ಸೆಲ್ನಲ್ಲಿ ಈಗ ಏನು ಸೂರಜ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇರುವಂತಹ ಸೆಲ್ ನಂಬರ್ 10 ಏನಿದೆ ಅದರ ಪಕ್ಕದಲ್ಲಿರುವಂತಹ ಸೆಲ್ ನಂಬರ್ 11ನಲ್ಲಿ ಶ್ರೀಕಿ ಮತ್ತು ಆತನ ಗ್ಯಾಂಗ್ ಇರುವಂಥದ್ದು. ಮತ್ತು ಇವರು ಕೂಡ ಅಂದರೆ ಇತ್ತೀಚೆಗೆ ನೋಡೋದಾದ್ರೆ ಇದು ಕೂಡ VIP ಪ್ರಕರಣವೇ. ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಅರೆಸ್ಟ್ ಆಗೋಗಿದ್ರು. ಇಂತಹ ಪೊಲೀಸರ ಜೊತೆಗೆ ಈಗ ಶ್ರೀಕಿ ಸೇರಿಕೊಂಡು ಸೆಲ್ ನಂಬರ್ 11ರಲ್ಲಿ ಇದ್ದರೆ, ಇದರ ಪಕ್ಕದಲ್ಲಿರುವಂತಹ ಸೆಲ್ ನಂಬರ್ 10ರಲ್ಲಿ ಅಣ್ಣ ತಮ್ಮ ಇಬ್ಬರು ಕೂಡ ಇದ್ದಾರೆ ಅನ್ನೋ ಮಾಹಿತಿ ನಮಗೆ ಲಭ್ಯ ಆಗ್ತಿರುವಂಥದ್ದು. ಮತ್ತು ಇರುವಂತಹ ಅಣ್ಣ ತಮ್ಮ ಏನಿದ್ದಾರೆ ರೇವಣ್ಣ ಬ್ರದರ್ಸ್ ಬೇರೆ ಯಾರ ಜೊತೆನೂ ಕೂಡ ಕಾನ್ವರ್ಸೇಷನ್ ನಡೆಸ್ತಾ ಇಲ್ಲ. ಜೊತೆಗೆ ಬರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಸೆಲ್ನ ಕೈದಿಗಳ ಜೊತೆನೂ ಕೂಡ ಮಾತುಕತೆ ಇಲ್ಲ, ಕೇವಲ ಅವರುಗಳು ಮಾತ್ರ ಮಾತಾಡ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಮತ್ತು ಒಂದಷ್ಟು ನ್ಯೂಸ್ ಪೇಪರ್ ಕೊಡ್ತಿದ್ದಾರೆ, ಅದನ್ನು ಇಟ್ಕೊಂಡು ಓದೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕೆಲಸ ಇರ್ಬೋದು. ಯಾಕಂತಂದರೆ ಇವರೆಲ್ಲರೂ ಕೂಡ ಟ್ರಯಲ್ ಪ್ರಿಸನರ್ಸ್ ಆಗಿರುವಂಥ ಹಿನ್ನೆಲೆಯಲ್ಲಿ ಇವ್ರಿಗೆ ಯಾವುದೇ ರೀತಿ ಕೆಲಸನೂ ಕೂಡ ಜೈಲಿನಲ್ಲಿ ಕೊಡೋದಕ್ಕಾಗಲ್ಲ. ಹೀಗಾಗಿ ಸುಮ್ಮನೆ ಕುಳಿತಲ್ಲೇ ಕೂತ್ಕೊಳ್ಬೇಕಾಗುತ್ತೆ. ವಾಕಿಂಗ್ ಬಂದಂಥ ಸಂದರ್ಭದಲ್ಲಿ ಕೂಡ ಯಾರನ್ನೂ ಕೂಡ ಮಾತಾಡ್ತಿಲ್ಲ ಅಂತ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಕಾರಣ ಏನಂತಂದರೆ ಇವರ ವಿರುದ್ಧ ದಾಖಲಾಗಿರುವಂತಹ ಪ್ರಕರಣಗಳು ಅಂಥವು. ಒಂದು ಕಡೆ ಲೈಂಗಿಕ ದೌರ್ಜನ್ಯ ಇರುವಂಥದ್ದು, ಅತ್ಯಾಚಾರ ಆರೋಪ ಇರುವಂಥದ್ದು, ಇನ್ನೊಂದು ಸಲಿಂಗಕಾಮದ ಆರೋಪ ಇರುವಂಥದ್ದು. ಇಂತಹ ಪ್ರಕರಣಗಳಿರುವಂಥ ಆರೋಪಿಗಳು ಸಾಮಾನ್ಯವಾಗಿ ಬೇರೆ ಜೊತೆ ಮಾತಾಡೋದಿಲ್ಲ. ಅದೇ ರೀತಿ ಇವರಿಬ್ಬರು ಕೂಡ ಯಾರ ಜೊತೆ ಕೂಡ ಕಮ್ಯುನಿಕೇಷನ್ ಇಲ್ಲ, ಕೇವಲ ಸೆಲ್ ಆಯಿತು ತಾವಿಬ್ಬರು ಮಾತುಕತೆ ಆಡೋದು ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ ಅನ್ನುವಂಥದ್ದು ಈಗ ಸದ್ಯಕ್ಕಿರುವಂಥ ಮಾಹಿತಿ. ಧನ್ಯವಾದ ವಿಷ್ಣು ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.